ನಮಸ್ತೆ, ಇದು ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ತಿಂಡಿಗಾಗಿ ಟೊಮೆಟೊ ಬಾತ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ನಾನು ಅಂಗಡಿ ಮಸಾಲ ಪುಡಿಗಳನ್ನ ಬಳಸ್ಕೊಳ್ಳಲ್ಲ, ಮನೇಲಿ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ತೀನಿ. ಕಡೆಗೆ ಸ್ವಲ್ಪ ಧನಿಯಾ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಸೋಂಪು, ತೆಂಗಿನಕಾಯಿ, ಒಣಮೆಣಸಿನ್ಕಾಯಿ, ಟೊಮೆಟೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ. ನಂತರ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಪಲಾವ್ ಮಸಾಲೆಗಳು, ನೆನೆಸಿದಂತಹ ಸೋಯಾ ಚಂಕ್ಸು, ರುಬ್ಬಿಟ್ಟಿದ್ದಂತಹ ಮಸಾಲೆನ ಹಾಕಿ ನೀರನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ನೆನೆಸಿಟ್ಟಿದ್ದಂಥ ಅಕ್ಕಿನ ಹಾಕಿ 2 ವಿಷಲ್ ಕೂಗಿಸ್ಕೊಂಡ್ರೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಪೂಜೆನ ಮುಗಿಸ್ಕೊಂಡು ನಾನು ಸಹ ತಿಂಡಿನ ಮಾಡಿ ಮಧ್ಯಾಹ್ನ ಇಲ್ಲಿ ನಾನು ಬಿದಿರು ಕಳಲೆ ಅಂತ ಬರುತ್ತಲ್ಲ ಅದರದ್ದು ಒಂದು ಗ್ರೇವಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆನೆಸಿಟ್ಟಿದ್ದಂಥ ಎಲ್ಲ ಥರ ಕಾಳು, ಎಲ್ಲ ಥರ ಸೊಪ್ಪು, ರುಬ್ಬಿಟ್ಟಿದ್ದ ಮಸಾಲೆನ ಸೇರಿಸ್ಕೊಂಡು 1-2 ನಿಮಿಷ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದ್ರ ಜೊತೆಗೇ ನೆನೆಸಿಟ್ಟಿದ್ದಂತಹ ಬಿದಿರು ಕಳಲೆನ ಹಾಕಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು 5-6 ವಿಷಲ್ ಕೂಗಿಸ್ಕೊಂಡ್ರೆ ಬಿದಿರು ಕಳಲೆ ಗೊಜ್ಜು ರೆಡಿ ಆಗೋಗುತ್ತೆ. ಇದ್ರ ಜೊತೆಗೆ ಕಾಯಿ ಕಡುಬನ್ನ ಮಾಡ್ಕೊಂಡಿದ್ದೆ. ಒಡಿದೇ ರೀತಿ ಕಾಯಿ ಕಡುಬು